ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಅಧಿಕ ಜ್ಯೇಷ್ಠ ಅಮಾವಾಸ್ಯೆಯ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ಅಮಾವಾಸ್ಯೆ ತುಂಬ ವಿಶೇಷವಾದದ್ದು. ಯಾಕಂದರೆ ನಮಗೀಗ ಅಧಿಕ ಜ್ಯೇಷ್ಠ ಮುಕ್ತಾಯವಾಗಿ ನಮಗೆ ನಿಜ ಜ್ಯೇಷ್ಠ ಕೂಡ ಪ್ರಾರಂಭವಾಗುತ್ತದೆ ಅಮಾವಾಸ್ಯೆ ನಂತರದಲ್ಲಿ. ನೋಡಿ, ಪೀಠದ ಅಲಂಕಾರ ಮಾಡ್ಕೋಬೇಕು. ನಾನು ಪೀಠದಲ್ಲಿ ಅಧಿಕ ಮಾಸ ಮುಕ್ತಾಯ ಆಯ್ತಲ್ಲ, ಹಾಗಾಗಿ ಅದರ ಒಂದು ಸಾಂಕೇತಿಕವಾಗಿ ನಾನು ಒಂದು ಪುಟ್ಟದಾಗಿ ರಂಗೋಲಿ ಹಾಕ್ಕೊಂಡಿದ್ದೇನೆ. 11 ಶಿವಲಿಂಗ ಮತ್ತು ಗೋಮಾತೆಯ ಚಿತ್ರ, ಆಮೇಲೆ ಪಾದಗಳು, ಲಕ್ಷ್ಮೀ ಪಾದಗಳು, ಹಾಗೆಯೇ ಓಂ ಮತ್ತು ಸ್ವಸ್ತಿಕ್ ಶ್ರೀಮ್ ಅಂತೇಳಿ ಬರೆದಿದ್ದೇನೆ. ವಿಶೇಷವಾದ ದೀಪಾರಾಧನೆ ಇದು ಕೊನೆಯ ದೀಪಾರಾಧನೆ ಆಗಿರುತ್ತದೆ ನಿಮ್ಗೆ ಅಧಿಕ ಮಾಸದಲ್ಲಿ. ನೋಡಿ, ನಾವು ಪುಟ್ಟದಾದ ಒಂದು ಕಾರ್ಡ್, ವೆಡ್ಡಿಂಗ್ ಕಾರ್ಡ್, ಅದು ಸ್ವಲ್ಪ ಗಟ್ಟಿಯಾದ ಒಂದು ಕಾರ್ಡ್ ತೆಗೆದುಕೊಳ್ಳಿ ಚಿಕ್ಕದಾಗಿ. ಅದಕ್ಕೆ ನೀವು 33 ಬತ್ತಿಯನ್ನು ಸುತ್ತಿ, ನಂತರದಲ್ಲಿ ಒಂದು ದಾರದ ಸಹಾಯದಿಂದ ಆ ಒಂದು ಬತ್ತಿನ ಕಟ್ಟಿಬಿಟ್ಟು ಹೂವಿನ ಆಕಾರದಲ್ಲಿ ಕಟ್ಟಿ ಅದರ ಮಧ್ಯೆ ಒಂದು ತುಪ್ಪದ ಬತ್ತಿ ಇಟ್ಟರೆ ನಿಮಗೆ 33 ಬತ್ತಿಯ ದೀಪಾರಾಧನೆ ಸಿದ್ಧತೆ ಆಗ್ತಾ ಹೋಗುತ್ತದೆ. ಇದೇ ರೀತಿಯೇ ನೀವು 365 ಬತ್ತಿನೂ ಕೂಡ ಮಾಡ್ಬೋದು. ನಿಮಗೆ 1,00,000 ಬತ್ತಿ ಸಿಕ್ತು ಅಂತಂದರೆ ಅದರಿಂದನೂ ಕೂಡ ದೀಪಾರಾಧನೆ ಮಾಡಿ. ಯಾಕಂದರೆ ನಮಗೆ ಈಗ ಈ ಒಂದು ಜ್ಯೇಷ್ಠ ಮಾಸ ಮುಗಿದ ನಂತರದಲ್ಲಿ ನಮಗೆ 3 ವರ್ಷದ ನಂತರವೇ ನಮಗೆ ಅಧಿಕ ಮಾಸವು ಬರುವಂಥದ್ದು. ಹಾಗಾಗಿ ಇದು ಕೊನೆಯ ಬಾರಿ ಅಂತೇಳಿ ವಿಶೇಷವಾಗಿ ನೀವು ಈ ದೀಪಾರಾಧನೆ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಗೀಗ ಅಮಾವಾಸ್ಯೆ ಪ್ರಾರಂಭವಾಗುವಂಥದ್ದು ಜೂನ್ ತಿಂಗಳ ಭಾನುವಾರ ಮಧ್ಯಾಹ್ನ 12 ಗಂಟೆ 19 ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು. ಮುಕ್ತಾಯವಾಗುವಂಥದ್ದು 15ನೇ ತಾರೀಕು ಸೋಮವಾರ ಬೆಳಿಗ್ಗೆ 8 ಗಂಟೆ 23 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ನಾವು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಸೋಮವಾರವೇ ನಾವು ಈ ಒಂದು ಅಧಿಕ ಜ್ಯೇಷ್ಠ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕಾಗುತ್ತದೆ. ನೋಡಿ, ಬತ್ತಿಯೂ ಕೂಡ ಸಿದ್ಧತೆ ಆಯಿತು. ಇದನ್ನು ನೀವು ಇಂದಿನ ದಿವಸವೇ ಸಿದ್ಧತೆ ಮಾಡಿಕೊಂಡ್ರೆ ಚೆನ್ನಾಗಿ. ಯಾಕೆ ಅಂತಂದರೆ ಆ ಬತ್ತಿಯನ್ನು ಆದಷ್ಟು ಎಣ್ಣೆಯಲ್ಲಿ ನೆನೆಸಿಟ್ಟಾಗ ನಿಮಗೆ ತುಂಬ ಚೆನ್ನಾಗಿ ಅದು ಉರಿತದೆ. ಹಾಗೆಯೇ ಈ ಒಂದು ಪೂಜೆ ಯಾಕಪ್ಪ ನಾವು ಮಾಡಬೇಕು ಅಂದರೆ, ಇವತ್ತಿನ ದಿವಸ ನೀವು ಪಿತೃತರ್ಪಣ ಬಿಡುವಂಥದ್ದು, ವಿಷ್ಣು ಪೂಜೆ ಮಾಡುವಂಥದ್ದು, ಶಿವ ಪೂಜೆ, ಹಾಗೆ ದೀಪದಾನ ಮತ್ತು ದಾನ ಧರ್ಮಕ್ಕೆ ತುಂಬಾ ಮಹತ್ವವಿದೆ. ಹಾಗಾಗಿ ಈ ಅಧಿಕ ಜ್ಯೇಷ್ಠ ಅಮಾವಾಸ್ಯೆಯಲ್ಲಿ ನೀವು ವಿಶೇಷವಾಗಿ ಆಚರಣೆ ಮಾಡಬೇಕಾಗಿರುವಂಥದ್ದು ಶಿವನ ಫೋಟೋ ಆಗಿರ್ಬೋದು, ಆಮೇಲೆ ಜೊತೆಯಲ್ಲಿ ನಮ್ಮ ಮನೆ ದೇವರ ಫೋಟೋವನ್ನು ಸಹ ಇಡಬೇಕು. ಹಾಗೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. 2 ವಿಳೆದೆಲೆ ಮೇಲೆ ಮೊದಲು ನಿಮ್ಮ ಮನೆ ದೇವರ ವಿಗ್ರಹವನ್ನು ಇಡಿ. ಅದರ ನಂತರದಲ್ಲಿ ಶಿವ ಪಾರ್ವತಿಯ ಪರಿವಾರದ ಒಂದು ವಿಗ್ರಹವನ್ನು ಇಡ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಏನೆಲ್ಲ ವಿಗ್ರಹಗಳಿದೆ ಅಷ್ಟೂ ವಿಗ್ರಹಗಳನ್ನು ಸಹ ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ಹಾಗೆ ನಾನು ಕಳಸವನ್ನು ಇಟ್ಟು ತೋರಿಸಿಲ್ಲ, ಆದರೆ ಕಳಸದ ಬಗ್ಗೆ ಮಾಹಿತಿ ಕೊಡ್ತೇನೆ. ಪ್ರತಿ ಬಾರಿ ನಾನು ನಿಮಗೆ ತಿಳಿಸಿರುವ ಹಾಗೆ ಹೊಸ ಕಳಸವನ್ನು ಇಟ್ಟು ಪೂಜೆ ಮಾಡಬೇಕು. ಈಗಾಗಲೇ ನೀವು ಒಂದು ಕಳಸವನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತೀರಲ್ಲ, ತಿಂಗಳಿಗೊಮ್ಮೆ ನಾವು ಹೊಸ ಕಾಯಿಯನ್ನಿಟ್ಟು ಪೂಜೆ ಮಾಡಬೇಕಾಗುತ್ತದೆ. ಹಾಗಾಗಿ ಇವತ್ತಿನ ದಿವಸ ನೀವು ಏನು ಮಾಡಬೇಕು ಅಂತಂದರೆ, ಕಳಸವನ್ನು ಬದಲಿಸಿ ಹೊಸ ನೀರನ್ನು ಹಾಕಿ ನೀರೊಳಗೆ ನೀವು ಸ್ವಲ್ಪ ಅರಿಶಿನ ಕುಂಕುಮ, 5 ರೂಪಾಯಿ ಕಾಯಿನ್ ಆಗಿರ್ಬೋದು ಹಾಕ್ಬಿಟ್ಟು ಅದರ ನಂತರದಲ್ಲಿ ನೀವು ಅದರೊಳಗೆ 5 ವಿಳೆದೆಲೆ, ಹೊಸದಾಗಿ 5 ವಿಳೆದೆಲೆ ಇಟ್ಟು ಹೊಸ ಕಾಯಿಯನ್ನು ತೆಗೆದುಕೊಂಡು ಹೊಸ ಕಾಯಿ ಇಟ್ಟು ಅದಕ್ಕೆ ಗೆಜ್ಜೆ ವಸ್ತ್ರನ ಹಾಕಿ ಮುಖಪದ್ಮವನ್ನು ಹಾಕಿ ಕಾಯಿಯನ್ನು ನೀವು ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗುತ್ತದೆ. ಅಮಾವಾಸ್ಯೆ ದಿವಸ ನೀವೇನು ಕಳಸ ಪ್ರತಿಷ್ಠಾಪನೆ ಮಾಡ್ಕೊಳ್ತೀರಾ, ಈಗ ಸೋಮವಾರ ಇವತ್ತು ಅಮಾವಾಸ್ಯೆ ಆಗಿರುತ್ತಲ್ಲ, ನಂತರದಲ್ಲಿ ಬರುವ ಮಂಗಳವಾರ, ಶುಕ್ರವಾರ ನೀವು ಪ್ರತಿ ಹುಣ್ಣಿಮೆ ಈ 3 ಸಮಯದಲ್ಲಿ ನೀವು ಯಥಾ ಪ್ರಕಾರ ನೀವು ಕಳಸವನ್ನು ಬದಲಾಯಿಸಿ ಹೊಸ ವಿಳೆದೆಲೆ ಅದೇ ಕಾಯಿಯನ್ನಿಟ್ಟೆ ಪೂಜೆ ಮಾಡಬೇಕು. ಅಮಾವಾಸ್ಯೆಗೊಮ್ಮೆ ಮಾತ್ರ ನಾವು ಕಾಯಿಯನ್ನು ಬದಲಾವಣೆ ಮಾಡಬೇಕು. ಇದು ನಮಗೆ ಪ್ರತೀತಿ ಇರುವಂಥದ್ದು ಅಮಾವಾಸ್ಯೆ ಪೂಜೆಯಲ್ಲಿ. ಇದು ಕಳಸ ನಮ್ಮ ಪ್ರತಿಯೊಬ್ಬರ ಅವರವರ ಮನೆ ದೇವರ ಕಳಸವೇ ಆಗಿರುತ್ತದೆ. ಹಾಗಾಗಿ ನೀವು ಪ್ರತಿ ಅಮಾವಾಸ್ಯೆಯಲ್ಲಿ ಇದನ್ನು ನೀವು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತದೆ. ನಾನು ಇವತ್ತು ಕಳಸ ಇಟ್ಟು ತೋರಿಸ್ಕೊಟ್ಟಿಲ್ಲ, ನಿಮಗೆ ಸರಳವಾಗಿ ಯಾವ ರೀತಿ ಪೂಜೆ ಮಾಡೋದು ಅಂತ ಮಾತ್ರ ತಿಳಿಸ್ಕೊಡ್ತಾ ಇದ್ದೇನೆ. ಈಗ ನಾನು ಏನು ದೀಪಾರಾಧನೆ ತಿಳಿಸ್ಕೊಟ್ನೋ, 33 ಬತ್ತಿಯ ದೀಪಾರಾಧನೆ, ಇದನ್ನು ನೀವು 33 ದೀಪದ ರೀತಿಯಲ್ಲೂ ಕೂಡ ಹಚ್ಬೋದು, ಅಥವಾ ಒಂದೇ ದೀಪದಲ್ಲೂ ಕೂಡ ನೀವು ಹಚ್ಬೋದು. ನಿಮ್ಮ ಒಂದು ಆಯ್ಕೆ ಆಗಿರುತ್ತದೆ. ಇದನ್ನೀಗ ನಮಗೆ ಅಮಾವಾಸ್ಯೆ ಭಾನುವಾರ ಬೆಳಗ್ಗೆನೇ ಪ್ರಾರಂಭವಾಗೋದ್ರಿಂದ, ಅಂದರೆ 12 ಗಂಟೆ 19 ನಿಮಿಷಕ್ಕೆ ಪ್ರಾರಂಭವಾಗೋದ್ರಿಂದ ನೀವು ಸಂಜೆಯ ಸಮಯದಲ್ಲೂ ನೀವು ದೀಪಾರಾಧನೆ ಮಾಡ್ಬೋದು. 6 ಗಂಟೆ ನಂತರದಲ್ಲಿ ನಮಗೆ ತುಂಬಾ ಒಳ್ಳೆಯದಿರ್ತದೆ. ಆ ಒಂದು ಸಮಯದಲ್ಲೂ ಕೂಡ ನೀವು ದೀಪಾರಾಧನೆ ಮಾಡ್ಬೋದು. ಹಾಗೆಯೇ ಅಮಾವಾಸ್ಯೆ ಬೆಳಗ್ಗೆ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ನೀವು ಆದಷ್ಟು ಈ ಒಂದು ದೀಪಾರಾಧನೆ ಮಾಡಿದರೆ ಒಳ್ಳೆಯದು. ಎರಡೂ ಸಮಯದಲ್ಲೂ ಮಾಡಿದ್ರೆ ಇನ್ನೂ ಒಳ್ಳೆಯದು. ಭಾನುವಾರ ಸಾಯಂಕಾಲನೂ ಮಾಡಿ, ಹಾಗೆಯೇ ಮತ್ತೆ ಹೊಸದಾಗಿ ಬತ್ತಿಯನ್ನು ಸಿದ್ಧತೆ ಮಾಡಿಕೊಂಡು ಸೋಮವಾರ ಬೆಳಗ್ಗೆನೂ ಕೂಡ ನೀವು ಈ ಒಂದು ದೀಪಾರಾಧನೆ ಮಾಡ್ಬೋದು. ನೋಡಿ, ಹಾಗೆ ಪ್ರಸಾದ ಅಂತ ಬಂದಾಗ ನಾನು ನಿಂಬೆಹಣ್ಣಿನ ಚಿತ್ರವನ್ನು ಇಟ್ಟಿದ್ದೇನೆ. ನೀವು ಸಿಹಿ ಸಜ್ಜಿಗೆ ಮಾಡ್ಬೋದು, ಬೆಲ್ಲದ ಅನ್ನ. ಸಾಮಾನ್ಯವಾಗಿ ಅಮ್ಮನವರಿಗೆ ಅಂದರೆ ಮನೆ ದೇವರ ಪೂಜೆ ಮಾಡುವ ಸಂದರ್ಭದಲ್ಲಿ ನಾವು ಬೆಲ್ಲದ ಅನ್ನನೇ ತುಂಬ ವಿಶೇಷವಾದದ್ದು, ಶ್ರೇಷ್ಠವಾದದ್ದು, ಅದನ್ನೇ ಹೆಚ್ಚಾಗಿ ಮಾಡ್ತೇವೆ. ಅದರ ಜೊತೆಲಿ ನೀವು ಇನ್ನೊಂದು ಸಿದ್ಧತೆ ಮಾಡ್ಕೋ ಪ್ರಸಾದ ಅಂತೇಳಿ ಬಿಳಿ ಅನ್ನಕ್ಕೆ ಮೊಸರನ್ನು ಹಾಕಿ ಹಾಗೆಯೇ ಕಪ್ಪು ಎಳ್ಳನ್ನು ಹಾಕಿ ನೀವು ಸಿದ್ಧತೆ ಮಾಡ್ಕೋಬೇಕು. ನಿಮ್ಮ ಮನೇಲಿ ಹಿರಿಯರ ಫೋಟೋ ಇತ್ತು ಅಂದರೆ ಹಿರಿಯರ ಫೋಟೋದ ಮುಂದೆ ನೀವು ಆ ಒಂದು ಅನ್ನಕ್ಕೆ ಏನು ನೀವು ಕಪ್ಪು ಎಳ್ಳನ್ನು ಹಾಕಿಟ್ಟಿರ್ತೀರಿ ಆ ಒಂದು ಹಿರಿಯರ ಫೋಟೋದ ಮುಂದೆ ಇಟ್ಟು ಹಾಗೆ ಒಂದು ಲೋಟ ನೀರನ್ನು ಇಟ್ಟು ಅವರು ಅಲ್ಲಿಗೂ ಕೂಡ ಪೂಜೆ ಮಾಡ್ಕೋಬೇಕಾಗುತ್ತದೆ. ಹಾಗೆಯೇ ಈ ಅಮಾವಾಸ್ಯೆ ಪೂಜೆಯಲ್ಲಿ ನಾವು ನೋಡಿ ಪ್ರಸಾದ ಅಂತ ನೀವು ಏನು ಬೇಕಾದರೂ ನೀವು ಮಾಡ್ಬೋದು, ಆದರೆ ಆದಷ್ಟು ಅನ್ನದಲ್ಲಿ ಮಾಡೋದು ತುಂಬಾ ಒಳ್ಳೆಯದು.
ಹಾಗೆಯೇ ನೋಡಿ ತುಂಬ ಸರಳವಾಗಿ ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ 2 ನಿಂಬೆಹಣ್ಣು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಒಂದು ನಿಂಬೆಹಣ್ಣು ಮುಂಬಾಗಿಲಿಗೆ ಹಚ್ಚುವಂಥದ್ದು. ಅಂದರೆ ಮುಂಬಾಗಿಲಿಗೆ ನೀವು ಏನು ಮಾಡಬೇಕು ಅಂದರೆ ಪೂಜೆ ಎಲ್ಲ ಸಿದ್ಧತೆಯಾಗಿ ಊದಿನ ಕಡ್ಡಿ ಬೆಳಗಿ ಧೂಪವನ್ನೆಲ್ಲ ಹಾಕಿ ಮನೆ ಒಳಗೆಲ್ಲ ಧೂಪ ಹಾಕಬೇಕು. ಆ ಒಂದು ಸಮಯದಲ್ಲಿ ಬಾಗಿಲನ್ನು ಸಹ ಬಿಡಬಾರ್ದು. ಹೊಸ್ತಿಲಿನ ಹೊರಭಾಗದಲ್ಲೂ ಕೂಡ ಧೂಪ ಹಾಕಬೇಕು. ಧೂಪಕ್ಕೆ ಆದಷ್ಟು ಸ್ವಲ್ಪ ಸಾಸಿವೆ ಎಲ್ಲವನ್ನು ಹಾಕಿ, ಅಂದರೆ ಬಿಳಿ ಸಾಸಿವೆ ಲವಂಗ ಎಲ್ಲವನ್ನು ಹಾಕಿ ಧೂಪವನ್ನು ಹಾಕಿ ಅದರ ನಂತರದಲ್ಲಿ ನೀವು ಮನೆ ಒಳಗೆ ಬಂದು ಊದಿನ ಕಡ್ಡಿ ಎಲ್ಲ ಬೆಳಗ್ಗೆ ಆಮೇಲೆ ಧೂಪವನ್ನು ಹಾಕಿದ ನಂತರದಲ್ಲಿ ಏನು ನಿಂಬೆಹಣ್ಣನ್ನು ಸಿದ್ಧತೆ ಮಾಡ್ಕೊಂಡಿರ್ತೀರೋ ಅದು ಹೊಸ್ತಿಲಿನ ಹೊರಭಾಗದಲ್ಲಿ, ಈಗಾಗಲೇ ನೀವು ಹೊಸ್ತಿಲಿಗೆ ರಂಗೋಲಿಯನ್ನು ಹಾಕಿ ಸಿದ್ಧತೆ ಮಾಡ್ಕೊಂಡಿರ್ತೀರಿ. ಹಾಗೆಯೇ ನೀವೇನು ಮಾಡಬೇಕು ಅಂತಂದರೆ ಹೊಸ್ತಿಲಿನ ಬಾಗಿಲಲ್ಲಿ 3 ಬಾರಿ ಮೇಲಿನಿಂದ ಕೆಳಗೆ ದೃಷ್ಟಿಯನ್ನು ತೆಗೆದು ನಂತರದಲ್ಲಿ ನಿಮ್ಮ ಕೋರಿಕೆ ಕೇಳ್ಕೊಂಡು, ಅಂದರೆ ಮನೆಗೆ ಯಾವುದೇ ರೀತಿ ದೃಷ್ಟಿ ಆಗಬಾರ್ದು, ಮನೇಲಿ ಎಲ್ಲರೂ ಕೂಡ ಚೆನ್ನಾಗಿರಬೇಕು, ಒಂದು ಶಾಂತಿ ನೆಮ್ಮದಿ ಇರಬೇಕು ಕುಟುಂಬದಲ್ಲಿ ಅಂತ ಕೇಳಿಕೊಂಡು ಆ ನಿಂಬೆಹಣ್ಣು ನೀವು ಹೊಸ್ತಿಲ ಮಧ್ಯದಲ್ಲಿ ಇರುತ್ತಲ್ಲ ಹೊಸ್ತಿಲ ಭಾಗ, ಅದ್ರ ಮೇಲೇ ಹೆಚ್ಚಿಬಿಟ್ಟು ನೀವು ಅದಕ್ಕೆ ನೀವು ಅರಿಶಿನ ಕುಂಕುಮ ಮೊದಲು ಕುಂಕುಮದಿಂದ ಹಚ್ಚಿ ಅದರ ನಂತರ ಅದ್ರ ಮೇಲೆ ಅರಿಶಿನವನ್ನು ಇಡಿ. ಆದಷ್ಟು ಕೆಂಪು ಬಣ್ಣದಲ್ಲಿರಬೇಕು. ಬಲಗೈಯಲ್ಲಿರೋಂಥ ನಿಂಬೆಹಣ್ಣಿನ ಹೋಳು ನಿಮಗೆ ಅದು ಎಡಭಾಗದ ಅಂದರೆ ಹೊಸ್ತಿಲಿನ ಎಡ್ಜಲ್ಲಿ ಇಡಬೇಕು. ಹಾಗೆಯೇ ಅದೇ ರೀತಿ ಎಡಗಡೆ ಕೈಯಲ್ಲಿರುವಂಥ ಒಂದು ನಿಂಬೆಹಣ್ಣಿನ ಪೀಸು ಬಲಭಾಗದ ಒಂದು ಎಡ್ಜಿನಲ್ಲಿ ಇಡಬೇಕು. ಈ ರೀತಿಯಾಗಿ ಈಗ ನೋಡಿ ನಾನು ತೋರಿಸ್ತಿದ್ದೀನಿ. ದೇವ್ರ ಮುಂದೆನೂ ಕೂಡ ನಾವು ಅದೇ ರೀತಿಯೇ ಇಡಬೇಕು. ಅಂದರೆ ಕೈ ಕ್ರಾಸ್ ರೀತಿಯಲ್ಲಿ ಇಡಬೇಕು. ಅದು ನಮಗೆ ಮನೆಗೆ ದೃಷ್ಟಿ ಆಗದೇ ಇರೋ ರೀತಿಯಲ್ಲಿ ತಡೀತದೆ. ಆ ರೀತಿಯಾಗಿ ನಾವು ಇಡಬೇಕಾಗುತ್ತದೆ. ಇದಿಷ್ಟು ನೀವು ಮಾಡಬೇಕಾಗಿರುವಂಥದ್ದು. ನಿಂಬೆಹಣ್ಣನ್ನು ಕೂಡ ದೃಷ್ಟಿ ತೆಗೆದು ಅದರ ನಂತರದಲ್ಲಿ ನೀವು ಬಾಗಿಲಿಗೆ ಹಚ್ಬಿಟ್ಟು ನನ್ನ ಮನೆ ಒಳಗೂ ಬಂದು ಕೂಡ ನೀವು ಅದೇ ರೀತಿಯೇ ಮಾಡ್ಕೋಬೇಕು. ಆಮೇಲೆ ನೀವು ಏನು ಒಂದು ಕಾಯಿಯನ್ನು ಸಿದ್ಧತೆ ಮಾಡ್ಕೊಂಡಿರ್ತೀರ, ಈ ಕಾಯಿ ನಾನು ಏನು ತೋರಿಸ್ತಿದ್ದೀನಿ ಅದು ಅಮಾವಾಸ್ಯೆಯಲ್ಲಿ ನೀವು ಇಟ್ಟಿರ್ತಿಲ್ಲ ಆ ಕಾಯಿ ಇದು. ಅದೇ ಕಾಯಿಯನ್ನೇ ಒಡೆದು ಮಂಗಳಾರತಿ ಮಾಡಬೇಕಾಗುತ್ತದೆ. ನೀವು ಅದೊಂದು ಗಮನದಲ್ಲಿ ಇಟ್ಕೋಬೇಕು. ತುಂಬ ಜನ ಕೇಳ್ತಾ ಇರ್ತೀರ ಹಳೆಕಾಯಿ ಏನು ಮಾಡಬೇಕು ಅಂತೇಳಿ. ಇದೇ ರೀತಿಯೇ ಮಾಡಬೇಕು. ಹಳೆಕಾಯಿ ಪೂಜೆ ಎಲ್ಲ ಕೊನೆಯಲ್ಲಿ ನೀವು ಅದೇ ಕಾಯಿನೇ ಒಡೆದು ಕೊನೆಯಲ್ಲಿ ಮಂಗಳಾರತಿ ಮಾಡಬೇಕು. ಇದೇ ರೀತಿಯೇ ಮಾಡ್ಕೊಳ್ತಾ ಹೋಗಬೇಕು. ಇನ್ನು ಹಣ್ಣು ಅಂತ ಬಂದಾಗ ನಿಮ್ಮಲ್ಲಿ ಆ ಸಮಯದಲ್ಲಿ ಯಾವ ಹಣ್ಣಿರುತ್ತೋ ಅದೇ ಹಣ್ಣನ್ನೇ ಇಟ್ಟು ಪೂಜೆನ ಮಾಡ್ಕೋಬೋದು. ತುಂಬ ಸರಳವಾದ ವಿಧಾನ, ಆದರೆ ಅಷ್ಟೇ ನಮಗೆ ಫಲ ಕೊಡುವಂಥ ಇದು ಅಮಾವಾಸ್ಯೆ ಪೂಜೆ. ಯಾಕಂದರೆ ನೀವು ಏನೇ ವ್ರತ ಪೂಜೆಗಳು ನೀವು ಏನೇ ಮಾಡಿದ್ರೂ ಕೂಡ ನಾವು ಮನೆ ದೇವರ ಪೂಜೆ ಮಾಡದೇ ಹೋದಾಗ ನಮಗೆ ಆ ಫಲ ಸಿದ್ಧಿಸೋದೇ ಇಲ್ಲ. ಸಿದ್ಧಿ ಆಗಬೇಕು ಅಂತಂದರೆ ನೀವು ಈ ರೀತಿಯಾಗಿ ಪ್ರತಿ ಅಮಾವಾಸ್ಯೆ, ಮಂಗಳವಾರ, ಶುಕ್ರವಾರ, ಮನೆ ದೇವ್ರ ವಾರ ಈ ಸಮಯದಲ್ಲಿ ನಾವು ಪೂಜೆ ಮಾಡಲೇಬೇಕು. ಹಾಗೆಯೇ ನಿಮ್ಗೆ ಯಾವಾಗೆಲ್ಲ ಸಮಯ ಸಿಗುತ್ತೋ ಅವಾಗೆಲ್ಲ ನಿಮ್ಮ ಮನೆ ದೇವ್ರಿಗೆ ಹೋಗಿ ಅಲ್ಲೊಂದು ಕಾಯಿ ಹೊಡ್ಸ್ಕೊಂಡು ಬನ್ನಿ. ತುಂಬಾ ಒಳ್ಳೆಯದಾಗುತ್ತೆ. ಪ್ರತಿ ಬಾರಿ ಮಡ್ಲಕ್ಕಿ ಕೊಡಬೇಕು ಅಂತೇನಿಲ್ಲ, ವರ್ಷದಲ್ಲಿ ಒಮ್ಮೆ ಅಥವಾ 2 ಬಾರಿ ಕೊಟ್ಟರೆ ಸಾಕು. ಆದರೆ ಯಾವಾಗೆಲ್ಲ ನಿಮ್ಗೆ ಅನುಕೂಲ ಆಗುತ್ತೋ ಅವಾಗೆಲ್ಲ ಮನೆ ದೇವರಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ. ಕೆಲವೊಬ್ರು ಕೇಳ್ತಾರೆ ತುಂಬ ದೂರ ಇರುತ್ತೆ ಮನೆ ದೇವರು ಅಂತೇಳಿ. ನೋಡಿ, ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೋಡಿ, ತಿರುಪತಿ ಎಷ್ಟು ದೂರ ಇರುತ್ತೆ, ಅಷ್ಟು ದೂರ ಪ್ರತಿ ಬಾರಿ ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ ಇರುವಂಥ ಊರಿನಲ್ಲೇ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪದೇ ಹೋಗಿ ಬರೋದ್ರಿಂದ, ಅಲ್ಲಿ ಹೋಗಿ ನೀವು ನಮಸ್ಕಾರ ಮಾಡ್ಕೊಂಡು ಬರೋದ್ರಿಂದನೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಈ ರೀತಿಯಾಗಿ ನಿಮ್ಮ ಮನೆ ದೇವರು ನಿಮ್ಮ ಊರಿನಲ್ಲಿ ಎಲ್ಲೆಲ್ಲ ಇರುತ್ತೆ ಅಲ್ಲೆಲ್ಲ ಹೋಗಿ ನಮಸ್ಕಾರ ಮಾಡ್ಕೊಂಡು ಬನ್ನಿ. ನಾವು 3 ದೇವರಿಗೆ ನಾವು ಸ್ಮರಣೆ ಮಾಡ್ತಾನೆ ಇರಬೇಕು. ಒಂದು ಕುಲ ದೇವ್ರಿಗೂ, ಇನ್ನೊಂದು ಮನೆ ದೇವರು, ಜೊತೆಯಲ್ಲಿ ಗ್ರಾಮ ದೇವತೆ. ಪ್ರತಿ ಒಂದು ಊರಿನಲ್ಲೂ ಕೂಡ ಗ್ರಾಮ ದೇವತೆ ಇದ್ದೇ ಇರ್ತಾರೆ. ಆ ಒಂದು ದೇವತೆ ಮಾತ್ರ ಮರಿಬೇಡಿ. ಯಾಕಂತಂದರೆ ನೀವು ಇರುವಂಥ ಊರಿನಲ್ಲಿ ನಿಮಗೆ ರಕ್ಷಣೆ ಮಾಡೋದೇ ಗ್ರಾಮ ದೇವತೆ. ಹಾಗಾಗಿ ಗ್ರಾಮ ದೇವತೆಗೂ ಕೂಡ ನೀವು ಪದೇ ಹೋಗಿ ಕಾಯ ನೋಡಿಸ್ಕೊಂಡು ಮಂಗಳಾರತಿ ಮಾಡ್ಕೊಂಡು ಬರೋದು ತುಂಬಾ ಒಳ್ಳೆಯದು. ಇನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂದರೆ, ನಮಗೆ ಈಗ ಭಾನುವಾರ ಮಧ್ಯಾಹ್ನವೇ ನಮಗೆ ಅಮಾವಾಸ್ಯೆ ಪ್ರಾರಂಭ ಆಗಿರೋದ್ರಿಂದ ಸೋಮವಾರ ಬೆಳಗ್ಗೆನೇ ನೀವು ಬ್ರಾಹ್ಮಿ ಮುಹೂರ್ತಲ್ಲೂ ಮಾಡ್ಕೋಬೋದು. ಒಂದು ಪಕ್ಷ ಆಗದೆ ಹೋದರೆ 8 ಗಂಟೆ ಒಳಗಾದರೂ ನೀವು ಪೂಜೆ ಮಾಡ್ಕೊಳ್ಳಿ. ನಂತರದ ಸಮಯ ಮಾಡ್ಬೋದು, ಒಂದು 10 ಗಂಟೆ ಒಳಗೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಆದಷ್ಟು 8 ಗಂಟೆ ಒಳಗೇ ಪೂಜೆ ಮಾಡ್ಕೊಂಬಿಡಿ. ಯಾಕಂದರೆ ಅಮಾವಾಸ್ಯೆ ತಿಥಿ ನಮಗೆ ಮುಕ್ತಾಯ ಆಗೋದು 8 ಗಂಟೆ 23 ನಿಮಿಷಕ್ಕೆ. ಸೊ ಹಾಗಾಗಿ ಇಷ್ಟೆಲ್ಲ ನೀವು ಪೂಜೆ ಮಾಡಿಕೊಂಡ ನಂತರದಲ್ಲಿ ಇದನ್ನು ನೀವು ವಿಸರ್ಜನೆ ಅಂತ ಬಂದಾಗ ಮಂಗಳವಾರ ಬೆಳಗ್ಗೆ ನೀವು ಹೇಗಿದ್ದರೂ ಸೋಮವಾರ ಎಲ್ಲವನ್ನು ಶುದ್ಧಿ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೊಂಡಿರ್ತೀರಿ. ಮಂಗಳವಾರ ಯಥಾ ಪ್ರಕಾರ ಹೊಸ ಹೂವನ್ನು ತೆಗೆದು ಒಂದು ಈಗೇನು ಪೂಜೆ ಮಾಡಿರ್ತೀರೋ ಹೂವನ್ನು ಇಟ್ಟು ಆ ಹೂವನ್ನೆಲ್ಲ ತೆಗೆದು ಹೊಸ ಹೂವನ್ನು ಇಟ್ಟು ಪೂಜೆ ಮಾಡಿಕೊಂಡ್ರೆ ಅಷ್ಟೇ ಸಾಕು. ಕಳಸವನ್ನು ಸಹ ನೀವು ಬದಲಾವಣೆ ಮಾಡಬೇಕು. ಯಾಕಂದರೆ ಇದು ನಾವು ಅಮಾವಾಸ್ಯೆ ಪೂಜೆ ಮಾಡಿರ್ತೀವಿ, ಆದರೆ ಮಂಗಳವಾರ ಮಾಡುವಂಥದ್ದು ಮನೆ ದೇವರಿಗೆ ಪ್ರತಿ ವಾರ ಮಾಡುವ ರೀತಿಯಲ್ಲಿ. ಹಾಗಾಗಿ ಕಳಸವನ್ನು ಅಷ್ಟೇ ಬದಲಾವಣೆ ಮಾಡಿ ಇನ್ನೆಲ್ಲ ನಾರ್ಮಲಾಗಿ ನೀವು ಪೂಜೆ ಮಾಡ್ಕೊಳ್ಳಿ. ಆ ನಿಂಬೆಹಣ್ಣನ್ನು ತೆಗೆದು ಆ ಹೂಗಳನ್ನೆಲ್ಲ ತೆಗೆದು ನೀವು ಯಾರು ತುಳಿಯೋದಿರೋಂಥ ಜಾಗದಲ್ಲಿ ಅಥವಾ ಯಾವ್ದಾದ್ರು ಗಿಡದ ಹತ್ರ ಹಾಕಿದ್ರೆ ಅಷ್ಟೇ ಸಾಕು. ಇದಿಷ್ಟು ನೀವು ಅಮಾವಾಸ್ಯೆ ಪೂಜೆ ಮಾಡ್ಕೋಬೇಕಾಗಿರುವಂಥದ್ದು. ಅವತ್ತಿಂದ ನಮ್ಗೆ ಈಗ ಅಧಿಕ ಮಾಸವು ಮುಕ್ತಾಯ ಆಗೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ದಾನ ಕೊಡಿ. ದಾನ ಅಂತ ಬಂದಾಗ ವಸ್ತ್ರ ದಾನ ಮಾಡ್ಬೋದು, ಛತ್ರಿ ದಾನ ಮಾಡ್ಬೋದು, ಅನ್ನದಾನ ಮಾಡ್ಬೋದು. ನಿಮ್ಗೆ ಆಮೇಲೆ ಏನೆಲ್ಲ ನಿಮಗೆ ಅಂದರೆ ಅವ್ರಿಗೆ ಏನು ಅವಶ್ಯಕತೆ ಇರುತ್ತೋ ನೋಡ್ಕೊಳ್ಳಿ. ಅದು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಅವ್ರಿಗೆ ಅದನ್ನು ಕೊಟ್ಟಾಗ ಅವ್ರಿಗೂ ತುಂಬ ಖುಷಿಯಾಗುತ್ತೆ. ದೇವರ ಅನುಗ್ರಹ ಕೂಡ ನಿಮಗೆ ಸಿಗ್ತಾ ಹೋಗುತ್ತದೆ. ಹಾಗೆಯೇ ದೇವರ ಪೂಜೆಯ ಜೊತೆಯಲ್ಲಿ ನೀವು ಮೊಸರನ್ನವನ್ನು ಕೂಡ ಇಟ್ಟಿರ್ತೀರಿ ಹಿರಿಯರಿಗೆ ಅಂತೇಳಿ. ಆ ಒಂದು ಮೊಸರನ್ನವನ್ನು ನೀವು ದೇವರ ಮನೆಯಲ್ಲಿ ಮೊದಲು ಪೂಜೆ ಮಾಡಿ ಮಂಗಳಾರತಿ ಎಲ್ಲ ಆದ ನಂತರದಲ್ಲಿ ನೀವು ಆ ಮೊಸರನ್ನವನ್ನು ನೀವು ತೆಗೆದುಕೊಂಡು ಹೋಗಿ ಕಾಗೆಗಳಿಗೆ ಇಡ್ಬೋದು, ಅಥವಾ ನಿಮ್ಮ ಟೆರೆಸ್ ಮೇಲೂ ಸಹ ಇಡ್ಬೋದು, ಅಥವಾ
ಹೀಗೆ ನೀವು ಮನೆಯಲ್ಲೂ ಕೂಡ ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಆಚರಣೆ ಮಾಡಿ, ಹಾಗೆ ಪಿತೃಗಳಿಗೆ ಕೂಡ ಅವತ್ತಿನ ದಿವಸ ನೀವು ಊಟಕ್ಕೆ ಕೊಡೋದ್ರಿಂದನೂ ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ಹಾಗೆಯೇ ತುಂಬ ಜನ ಪಿತೃತರ್ಪಣ ಬಿಡೋದಕ್ಕೋಸ್ಕರ ಯಾವುದೋ ಕ್ಷೇತ್ರಗಳಿಗೆ ಹೋಗ್ತಾರೆ, ಅದು ಕೂಡ ತುಂಬಾ ಒಳ್ಳೆಯದು. ಸೊ ಇವತ್ತು ನಾನು ನಿಮಗೆ ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಪೂಜೆ ವಿಧಾನ, ಅದ್ರ ಜೊತೆಯಲ್ಲಿ ದೀಪಾರಾಧನೆ, ಹಾಗೆಯೇ ಸಾಕಷ್ಟು ಮಾಹಿತಿಗಳನ್ನು ನಾನು ನಿಮಗೆ ಇವತ್ತು ಕೊಟ್ಟಿದ್ದೇನೆ. ದಯವಿಟ್ಟು ಈ ಒಂದು ವಿಡಿಯೋವನ್ನು ಯಾರಿಗೆಲ್ಲ ಇಷ್ಟವಾಗಿದೆಯೋ ಅವರು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.